ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲಿಕಾರ್ಜುನ್. ನೀವು ನೋಡ್ತೀರಾ ಕನ್ನಡ ಟೆಕ್ನಾಲಜಿ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ರೆಡ್ಮಿ ನೋಟ್ 10 ಸೀರೀಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಕೊಡ್ತೀನಿ ಸ್ನೇಹಿತರೆ. ಇದರಲ್ಲಿ ಪ್ಲಸ್ ಯಾವುದು ಮೈನಸ್ ಯಾವುದು, ಈ ಮೊಬೈಲ್ನ ತಗೋಬೇಕಾ ಅಥವಾ ತಗೋಬಾರ್ದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ನೋಡ್ಬೋದು. ನೀವು ದಯವಿಟ್ಟು ನಮ್ಮ ವೀಡಿಯೋನ ಫುಲ್ ಮುಗಿಯೋ ತನಕ ನೋಡಿ ಸ್ನೇಹಿತರೆ. ಯಾಕಂದ್ರೆ ನೀವು ವೀಡಿಯೋನ ಫುಲ್ ಮುಗಿಯೋ ತನಕ ನೋಡಿದರೆ ನಮ್ಮ ಚಾನಲ್ಗೆ ಸ್ವಲ್ಪ ಬೂಸ್ಟ್ ಸಿಕ್ಕಾಗುತ್ತೆ ಸ್ನೇಹಿತರೆ. ನೀವು ಏನಾದರೂ ಫುಲ್ ನೋಡಿದರೆ ನಮ್ಮ ವೀಡಿಯೋನ ಇನ್ನೊಂದು 4 ಜನಕ್ಕೆ ಯೂಟ್ಯೂಬ್ದವರು ಹೆಚ್ಚಿಗೆ ತೋರಿಸ್ತಾರೆ ಅಂತ ಹೇಳ್ಬೋದು, ಸಜೆಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ದಯವಿಟ್ಟು ವೀಡಿಯೋನ ಫುಲ್ ಮುಗಿಯೋ ತನಕ ನೋಡಿ ಸ್ನೇಹಿತರೆ. ಕೊನೆಯದಾಗಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಯಾಕಂದರೆ ನಾವು ಬಿಗ್ನರ್ಸ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಫಸ್ಟ್ ನಿಮಗೆ ರೆಡ್ಮಿ ನೋಟ್ 10 ಸೀರೀಸ್ ಸ್ನೇಹಿತರೆ. ನೋಟ್ 10 ಸೀರೀಸಲ್ಲಿ ನೋಟ್ 10 ಮತ್ತು ನೋಟ್ 10 ಪ್ರೋ, ನೋಟ್ 10 ಪ್ರೋ ಮ್ಯಾಕ್ಸ್ ಈ 3 ಮೊಬೈಲ್ಗಳನ್ನು ಲಾಂಚ್ ಮಾಡಿದ್ದಾರೆ. ನೋಟ್ 10 ಪ್ರೋ ಮತ್ತು ನೋಟ್ 10 ಪ್ರೋ ಮ್ಯಾಕ್ಸ್ ಈ 2 ಮೊಬೈಲ್ಗಳು ಸೇಮ್ ಸ್ಪೆಸಿಫಿಕೇಷನಿಂದ ಬರುತ್ತೆ ಸ್ನೇಹಿತರೆ. ಕ್ಯಾಮ್ರಾ ಸೆಂಟ್ರಿಕಲ್ ಮಾತ್ರ ನಿಮಗೆ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ. ನೋಟ್ 10 ಪ್ರೋದಲ್ಲಿ ನಿಮಗೆ 64 ಮೆಗಾಪಿಕ್ಸೆಲ್ ಸ್ಯಾಮ್ಸಂಗ್ ಸೆನ್ಸರ್ನ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ನೋಟ್ 10 ಪ್ರೋ ಮ್ಯಾಕ್ಸ್ನಲ್ಲಿ ನಿಮಗೆ 108 ಮೆಗಾಪಿಕ್ಸೆಲ್ ಸ್ಯಾಮ್ಸಂಗ್ ಸೆನ್ಸರ್ನ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಇದೆಷ್ಟು ಬಿಟ್ಟು ಸ್ಪೆಸಿಫಿಕೇಷನ್ ಎಲ್ಲ ನಿಮಗೆ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ ಸ್ನೇಹಿತರೆ. ಆ್ಯಸ್ ಇಟ್ ಈಸ್ ಸೇಮ್ ಇರೋದ್ರಿಂದ ಈ ಮೊಬೈಲ್ನ ಪ್ರೈಸ್ ಡಿಫ್ರೆನ್ಸ್ ಕೂಡ ಜಾಸ್ತಿ ಏನಿಲ್ಲ ಸ್ನೇಹಿತರೆ. ಅಲ್ಲೇ ಸ್ವಲ್ಪ 2,000-3,000ದಲ್ಲಿ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದು ಪ್ರೈಸ್ನ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಮತ್ತು ನೋಟ್ 10 ನೋಡಿದರೆ ಸ್ನೇಹಿತರೆ ನಿಮಗೆ 6.43 ಇಂಚ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 678 ಪ್ರೊಸೆಸರ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಪ್ರೊಸೆಸರ್ ಇದೇ ಮೊಬೈಲ್ನಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಪ್ರೊಸೆಸರಿಂದ ಬರುವಂಥ ಮೊಬೈಲ್ ಇದೇ ಫಸ್ಟ್ ಅಂತ ಹೇಳ್ಬೋದು. ಮತ್ತು 5000 mAh ಬ್ಯಾಟರಿ ಕೊಟ್ಟಿದ್ದಾರೆ ಸ್ನೇಹಿತರೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ ಸ್ನೇಹಿತರೆ. ಬಾಕ್ಸಲ್ಲಿ ನಿಮಗೆ ಅಡಾಪ್ಟರ್ ಕೂಡ ಕೊಡ್ತಾರೆ ಸ್ನೇಹಿತರೆ. 33 ವಾಟ್ ಫಾಸ್ಟ್ ಚಾರ್ಜ್ ಅಡಾಪ್ಟರ್ ಕೂಡ ನಿಮಗೆ ಬಾಕ್ಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ಪ್ರೊಟೆಕ್ಷನಿಂದ ಪ್ರೊಟೆಕ್ಟ್ ಮಾಡಿದ್ದಾರೆ ಸ್ನೇಹಿತರೆ. ನಡುವೆ ಸೆಂಟ್ರಲ್ಲಿ ಇರುವಂಥ ಫ್ರೇಮ್ ಬಂದುಬಿಟ್ಟು ನಿಮಗೆ ಪಾಲಿಕಾರ್ಬನೇಟ್ ಫ್ರೇಮ್ ಅಂತ ಹೇಳ್ಬೋದು. ಮತ್ತು ಕ್ಯಾಮ್ರಲ್ಲಿ ಬಂದುಬಿಟ್ಟು ಸ್ನೇಹಿತರೆ ಬ್ಯಾಕ್ ಸೈಡ್ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇದೆ ಸ್ನೇಹಿತರೆ. ಕ್ವಾಡ್ ಕ್ಯಾಮ್ರಾದಲ್ಲಿ 48 ಮೆಗಾಪಿಕ್ಸೆಲ್ ಸೋನಿ IMX 5 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಇದು ಬೆಟರ್ ಕ್ವಾಲಿಟಿನ ನಮಗೆ ಕ್ಯಾಪ್ಚರ್ ಮಾಡುತ್ತೆ ಅಂತ ಹೇಳ್ಬೋದು. ಇಮೇಜ್ ಸೆನ್ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದು. ಮತ್ತು ನಿಮಗೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇದೆ ಸ್ನೇಹಿತರೆ. 2 ಮೆಗಾಪಿಕ್ಸೆಲ್ ಡೆಪ್ತ್, 2 ಮೆಗಾಪಿಕ್ಸೆಲ್ ಮೈಕ್ರೋ ಶಾಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ 2 ಮೆಗಾಪಿಕ್ಸೆಲ್ ಡೆಪ್ತ್ ಮತ್ತು 2 ಮೆಗಾಪಿಕ್ಸೆಲ್ ಮೈಕ್ರೋ ಶಾಟ್ ಎರಡು ಸ್ಕಿಪ್ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಇದಕ್ಕಿಂತ ಅಲ್ಟ್ರಾ ವೈಡ್ ಆಂಗಲ್ ಸ್ವಲ್ಪ ಬೆಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು ಸ್ನೇಹಿತರೆ. ಇದು ಸತ್ತಂಗೆ ಅಂತ ಹೇಳ್ಬೋದು ಈ ಮೊಬೈಲಲ್ಲಿ ಕ್ಯಾಮ್ರಾಗಳು. ಯಾಕಂದರೆ 2 ಮೆಗಾಪಿಕ್ಸೆಲ್ ಅಷ್ಟೊಂದು ಕ್ಲಾರಿಟಿಯಾಗಿ ಏನು ಸಿಗಲ್ಲ ನಮಗೆ. ಮತ್ತು ಫ್ರಂಟಲ್ಲಿ ನಿಮಗೆ 13 ಮೆಗಾಪಿಕ್ಸೆಲ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಯಾವ ಥರ ಕ್ಯಾಪ್ಚರ್ ಮಾಡುತ್ತೆ ಅಂತ ನೋಡಬೇಕಾಗುತ್ತೆ ಸ್ನೇಹಿತರೆ. ಇದು ಕೂಡ ಕಮ್ಮಿ ಅಂತ ಹೇಳ್ಬೋದು. ಸೆಲ್ಫಿಲಿ 20-25 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಬರೋ ಟೈಮಲ್ಲಿ ಇವರು 13 ತಂದಿದ್ದಾರೆ. ನೋಡಬೇಕಾಗುತ್ತೆ ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತ ಕ್ವಾಲಿಟಿ. ಮತ್ತು ಇದರಲ್ಲಿರುವಂಥ ಫೀಚರ್ ನೋಡಿದರೆ ಸ್ನೇಹಿತರೆ ಡುವೆಲ್ ಸ್ಟೀರಿಯೋ ಸ್ಪೀಕರ್ ಇದೆ ಸ್ನೇಹಿತರೆ. ಅಂದರೆ ಫ್ರಂಟ್ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಡೆ ಸ್ಪೀಕರ್ ಇದೆ. ಅದರಿಂದ ನಿಮಗೆ ಸೌಂಡು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹೈ ರೇಸ್ ಆಡಿಯೋ ಸಪೋರ್ಟ್ ಕೂಡ ಈ ಮೊಬೈಲ್ಗೆ ಇದೆ ಸ್ನೇಹಿತರೆ. ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಸ್ನೇಹಿತರೆ. ಮತ್ತು ಐಆರ್ ಬ್ಲಾಸ್ಟರ್ ಈ ಫೀಚರ್ಸ್ಗಳು ಈ ಮೊಬೈಲಲ್ಲಿ ಇವೆ ಸ್ನೇಹಿತರೆ. ಮತ್ತು ನಿಮಗೆ ಕಲರ್ಗಳಲ್ಲಿ 3 ವೇರಿಯಂಟ್ ಬಂದಿವೆ ಸ್ನೇಹಿತರೆ. 3 ವೇರಿಯಂಟು ಅಕ್ವಾ ಗ್ರೀನ್ ಮತ್ತು ಶಾಡೋ ಬ್ಲ್ಯಾಕು, ಫೋಸ್ಟ್ ವೈಟ್ ಅಂತ ಹೇಳ್ಬಿಟ್ಟು 3 ಕಲರ್ಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ 2 ವೇರಿಯಂಟ್ ತಂದಿದ್ದಾರೆ ಸ್ನೇಹಿತರೆ. 4GB 64GB ಮತ್ತು 6GB 128GB ಈ 2 ವೇರಿಯಂಟ್ ತಂದಿದ್ದಾರೆ. 4GB 64GB ಬಂದುಬಿಟ್ಟು ನಿಮಗೆ 11,999 ರೂಪಾಯಿಗಿದೆ. ಮತ್ತು 6GB 128GB ಬಂದುಬಿಟ್ಟು ನಿಮಗೆ 13,999 ರೂಪಾಯಿ ಇದೆ ಸ್ನೇಹಿತರೆ. ಮತ್ತು ಈ ಸೇಲ್ಸ್ ಬಂದುಬಿಟ್ಟು ನಿಮಗೆ ಮಾರ್ಚ್ 16ನೇ ತಾರೀಕು 12 ಗಂಟೆಗೆ ಸೇಲ್ ಬರುತ್ತೆ ಸ್ನೇಹಿತರೆ. ನೋಟ್ 10 ಪ್ರೋ ಮತ್ತು ನೋಟ್ 10 ಪ್ರೋ ಮ್ಯಾಕ್ಸಲ್ಲಿ ಸ್ಪೆಸಿಫಿಕೇಷನ್ ನೋಡ್ಕೊಳ್ಳೋದ್ರೆ ಸ್ನೇಹಿತರೆ 6.67 ಇಂಚ್ ಫುಲ್ HD ಪ್ಲಸ್ ಸೂಪರ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಡಿಸ್ಪ್ಲೇಗೆ 120Hz ರಿಫ್ರೆಶ್ ರೇಟ್ ಸಪೋರ್ಟ್ ಕೂಡ ಇದೆ ಸ್ನೇಹಿತರೆ. ಮತ್ತು ನಿಮಗೆ ಇದರಲ್ಲಿ ಕೂಡ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 732G ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ 2 ಮೊಬೈಲ್ಗಳಲ್ಲಿ. ಇದು ಕೂಡ ಒಂದು 4G ಪ್ರೊಸೆಸರ್ ಆಗಿರುವಂಥದ್ದು, ತುಂಬ ಒಳ್ಳೆ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಇದು ಕೂಡ. ಮತ್ತು ನಿಮಗೆ ಇದರಲ್ಲಿ 5020 mAh ಬ್ಯಾಟರಿ ಕೊಟ್ಟಿದ್ದಾರೆ ಸ್ನೇಹಿತರೆ 2 ಮೊಬೈಲ್ಗಳಲ್ಲಿ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದರಲ್ಲಿದೆ. ಈ ಬಾಕ್ಸಲ್ಲಿ ಕೂಡ ಅಡಾಪ್ಟರ್ ಕೂಡ ಬರುತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ 2 ಮೊಬೈಲ್ಗಳಲ್ಲಿ. ಮತ್ತು ಸೆಂಟ್ರಲ್ಲಿರುವಂಥ ಫ್ರೇಮ್ ಬಂದುಬಿಟ್ಟು ನಿಮಗೆ ಪಾಲಿಕಾರ್ಬನೇಟ್ ಫ್ರೇಮ್ನ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ನಿಮಗೆ ನೋಟ್ 10 ಪ್ರೋದಲ್ಲಿ ನೋಡಿದರೆ ಸ್ನೇಹಿತರೆ 64 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಇದೆ ಸ್ನೇಹಿತರೆ. 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್, 5 ಮೆಗಾಪಿಕ್ಸೆಲ್ ಮೈಕ್ರೋ ಶಾಟ್ಗಾಗಿ, 2 ಮೆಗಾಪಿಕ್ಸೆಲ್ ಡೆಪ್ತ್ಗಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. 5 ಮೆಗಾಪಿಕ್ಸೆಲ್ ಮೈಕ್ರೋಗಾಗಿ ತುಂಬ ಒಳ್ಳೆ ಮೂವ್ ಅಂತ ಹೇಳ್ಬೋದು ಇದು ಈ ಮೊಬೈಲ್ಗೆ. ಯಾಕಂದರೆ 2 ಮೆಗಾಪಿಕ್ಸೆಲ್ ನಮಗೆ ಕ್ಲಿಯರಿಟಿ ಏನು ಸಿಗಲ್ಲ ಸ್ನೇಹಿತರೆ. ಅದೇ 5 ಮೆಗಾಪಿಕ್ಸೆಲ್ ಆದರೆ ತುಂಬ ಕ್ಲಿಯರಿಟಿ ಇರುತ್ತೆ ಸ್ನೇಹಿತರೆ. ಇದಿಷ್ಟು ಈ ಮೊಬೈಲ್ನಲ್ಲಿರುವಂಥ ಡಿಫ್ರೆನ್ಸ್ ಸ್ನೇಹಿತರೆ. ಮತ್ತು ನಿಮಗೆ ಇದರಲ್ಲಿ ಫೀಚರ್ಸ್ಗಳು ಕೂಡ ನೋಟ್ 10 ಇದೆಯಲ್ಲ ಅದೇ ಥರ ಫೀಚರ್ಸ್ಗಳು ಈ ಮೊಬೈಲಲ್ಲಿ ಕೂಡ ಇವೆ ಸ್ನೇಹಿತರೆ. ಡುವೆಲ್ ಸ್ಟೀರಿಯೋ ಸ್ಪೀಕರ್ ಇದೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಮತ್ತು ಐಆರ್ ಬ್ಲಾಸ್ಟರ್ ಕೂಡ ಇದೆ ಸ್ನೇಹಿತರೆ. ನೋಟ್ 10 ಪ್ರೋ ಕಲರ್ಗಳಲ್ಲಿ ನೋಡಿದರೆ ಸ್ನೇಹಿತರೆ ಡಾರ್ಕ್ ನೈಟ್ ಮತ್ತು ಬ್ರೌನ್ಜ್ ಅಂತ ಹೇಳ್ಬಿಟ್ಟು ಮತ್ತು ಗ್ಲಾರ್ಲಿಕ್ ಬ್ಲೂ ಅಂತ ಹೇಳ್ಬಿಟ್ಟು ಈ 3 ವೇರಿಯಂಟ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಕಲರ್ಗಳಲ್ಲಿ. ಮತ್ತು ಇದರಲ್ಲಿ ಕೂಡ 3 ವೇರಿಯಂಟ್ ಸ್ಟೋರೇಜ್ ಮತ್ತು ರ್ಯಾಮ್ ಫೆಸಿಲಿಟಿ ಇದೆ ಸ್ನೇಹಿತರೆ. 6GB 64GB, 6GB 128GB, 8GB 128GB ಈ 3 ವೇರಿಯಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. 6GB 64GB ವೇರಿಯಂಟ್ ಬಂದುಬಿಟ್ಟು ನಿಮಗೆ 15,999 ರೂಪಾಯಿ. ಮತ್ತು 6GB 128GB ಬಂದುಬಿಟ್ಟು ನಿಮಗೆ 16,999 ರೂಪಾಯಿ. ಮತ್ತು ನಿಮಗೆ 8GB 128GB ಬಂದುಬಿಟ್ಟು ನಿಮಗೆ 18,999 ರೂಪಾಯಿ ಸ್ನೇಹಿತರೆ. ಇದರ ಸೇಲ್ ಸ್ಟಾರ್ಟ್ ಆಗಿಬಿಡೋದು 17 ಮಾರ್ಚ್ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಮತ್ತು ನೋಟ್ 10 ಪ್ರೋ ಮ್ಯಾಕ್ಸಲ್ಲಿ ಕೂಡ ಇದೇ ಸೇಮ್ ಸ್ಪೆಸಿಫಿಕೇಷನ್ ಇದೆ ಸ್ನೇಹಿತರೆ. ಕ್ಯಾಮ್ರಾ ಸೆಡ್ಯೂಲ್ ಮಾತ್ರ 108 ಮೆಗಾಪಿಕ್ಸೆಲ್ ಅಂತ ಕ್ಯಾಮ್ರಾ ಕೊಟ್ಟಿದ್ದಾರೆ ಮೇನ್ ಸೆನ್ಸರ್ನ. ಇದರಲ್ಲಿ 64 ಕೊಟ್ಟಿದ್ದಾರೆ ಸ್ನೇಹಿತರೆ. ಉಳಿದಿದ್ದೆಲ್ಲ ಯಾರಿಟಿ ಸೇಮ್ ಇದೆ ಸ್ನೇಹಿತರೆ. ಇದರಲ್ಲಿ ಕೂಡ 3 ವೇರಿಯಂಟ್ ಕಲರ್ ಕೂಡ ಸೇಮ್ ಇದೆ ಸ್ನೇಹಿತರೆ. 3 ವೇರಿಯಂಟ್ ಸ್ಟೋರೇಜ್ ರ್ಯಾಮ್ ಇದೆ ಸ್ನೇಹಿತರೆ. 6GB 64GB ಬಂದುಬಿಟ್ಟು ನಿಮಗೆ 18,999 ಆಗುತ್ತೆ. 6GB 128GB ಬಂದುಬಿಟ್ಟು ನಿಮಗೆ 19,999. ಮತ್ತು 8GB 128GB ಬಂದುಬಿಟ್ಟು ನಿಮಗೆ 21,999 ಆಗುತ್ತೆ ಸ್ನೇಹಿತರೆ. ಇದು ಫಸ್ಟ್ ಸೇಲ್ ಬಂದುಬಿಟ್ಟು ಮಾರ್ಚ್ 12 ಗಂಟೆಗೆ ಸೇಲ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈ ಮೊಬೈಲ್ಗಳಲ್ಲಿ ನೀವು ತೊಗೋಬೇಕಾ ಅಥವಾ ತೊಗೋಬಾರ್ದು ಅಂದರೆ ಸ್ನೇಹಿತರೆ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ನೋಟ್ 10 ನಿಮಗೆ ಬೆಟರ್ ಆಪ್ಷನ್ ಆಗುತ್ತೆ ಸ್ನೇಹಿತರೆ. ಯಾರಾದರೂ ICICI ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇದ್ದರೆ 1500 ರೂಪಾಯಿ ತನಕ ಕೂಡ ಡಿಸ್ಕೌಂಟ್ ಬರುತ್ತೆ. ಆವಾಗ ನಿಮಗೆ ನೋಟ್ 10 ಏನಾಗುತ್ತೆ ಅಂದರೆ ಸ್ನೇಹಿತರೆ 10,500
ರೂಪಾಯಿಗೆ ಮಾತ್ರ ಸಿಗುತ್ತೆ. ಅದು ನಿಮಗೆ ಬೆಟರ್ ಮೂವ್ ಆಗುತ್ತೆ ಸ್ನೇಹಿತರೆ. 12,000 ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುವಂಥ ಮೊಬೈಲೇ. ಆ ಮೊಬೈಲ್ನ ತೊಗೋಬೋದು ನೀವು. ಈ ನೋಟ್ 10 Pro ಮತ್ತು ನೋಟ್ 10 Pro ಮ್ಯಾಕ್ಸ್ ಬದಲು ಸ್ಕಿಪ್ ಮಾಡಿಬಿಟ್ಟು ನೀವು ಅಲ್ಲಿ Realme X7 ಬರುತ್ತೆ ಸ್ನೇಹಿತರೆ. Realme X7 ಆಗಲಿ, Narzo 30 Pro ಆಗಲಿ, ಇವೆರಡು ಕೂಡ 5G ಮೊಬೈಲ್ ಆಗಿರೋದ್ರಿಂದ ಮತ್ತು ಪ್ರೊಸೆಸರ್ ಕೂಡ ಇದಕ್ಕಿಂತ ಬೆಟರ್ ಪ್ರೊಸೆಸರ್, ಅದು Dimensity 800U ಪ್ರೊಸೆಸರ್ ಆಗಿದೆ ಸ್ನೇಹಿತರೆ. ಇದಕ್ಕಿಂತ ಅದು ಬೆಟರ್ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ತೊಗೊಳ್ಳೋರಿದ್ರೆ ಆ ಮೊಬೈಲ್ಗಳನ್ನ ತೊಗೋಬೋದು ಸ್ನೇಹಿತರೆ. ಇದರಲ್ಲಿ ಇವರು ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ಸೂಪರ್ AMOLED ಡಿಸ್ಪ್ಲೇ ಕೊಟ್ಟರು ಸಹ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ, ಅದೊಂದು ಒಳ್ಳೆ ಮೂವ್ ಆಗುತ್ತಿತ್ತು. ಮತ್ತು 5G ಕೊಟ್ಟಿಲ್ಲ ಸ್ನೇಹಿತರೆ. ಇವರು ಮೇನ್ ಡಿಸಪಾಯಿಂಟ್ಮೆಂಟ್ ಅಂದರೆ 5G ಸ್ನೇಹಿತರೆ. ಯಾಕಂದರೆ 5G ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಯಾಕಂದರೆ ಇವಾಗ 5G ಇದನ್ನೇ ಬರ್ತಾ ಇವೆ ಮೊಬೈಲ್ಗಳೇ 5G ಬರ್ತಾ ಇದೆ. ರಿಯಲ್ಮಿದವರು ಕೂಡ 5Gನೇ ತರ್ತಾ ಇದ್ದಾರೆ. ಇವಾಗ ಕಾಂಪಿಟೇಟರಲ್ಲಿ ಇವರು ತುಂಬ ಹಿಂದೆ ಉಳಿತಿದ್ದಾರೆ ಅಂತಲೇ ಹೇಳ್ಬೋದು. ರೆಡ್ಮಿದವರು ಯಾವಾಗ 2014-15 ಲಾಂಚ್ ಮಾಡಿರುವಂಥ ರೆಡ್ಮಿ ಕಂಪ್ನಿದವರು ಇವಾಗ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವಾಗೆಲ್ಲ ಫ್ಯೂಚರ್ಸ್ಗಳಿಗಿಂತ ಮೊದಲು ಇವ್ರ ಮೊಬೈಲ್ಗಳು ಅಪ್ಡೇಟ್ ಆಗ್ತಾ ಇರ್ತಿದ್ದು. ಬಟ್ ಇವಾಗ ಮಾತ್ರ ಇವರು ಹಿಂದೆ ಬರ್ತಿದ್ದಾರೆ ಅಂತ ಹೇಳ್ಬೋದು ಬರ್ತಾ. ರಿಯಲ್ಮಿದವರು ಇವಾಗ ಬೆಟರ್ ಮೂವ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಲ್ಲರೂ ಇವಾಗ ಆಲ್ಮೋಸ್ಟ್ ಅಲ್ಲಿ 5G ಅವ್ರು ಹೋದ ವರ್ಷನೇ ಇವರು ಇವಾಗ ಈ ವರ್ಷ ಹೈ ಎಂಡ್ ಮಾಡಲಲ್ಲಿ 5G ತಂದಿದ್ದಾರೆ. ಇವರು 5G ಯಾಕೆ ತಂದಿಲ್ಲ ಅಂತ ಕೇಳಿದರೆ ಮನುಕುಮಾರ್ ಜೈನ್ ಅವರು ಏನು ಹೇಳಿದ್ದಾರೆ ಅಂದರೆ ಸ್ನೇಹಿತರೆ, ಇವಾಗ ನಮ್ಮ ಇಂಡಿಯಾದಲ್ಲಿ 5G ಬರಬೇಕಾದ್ರೆ ಇನ್ನೂ 2-3 ವರ್ಷ ಹೋಗುತ್ತೆ. ಆವಾಗ ನಮಗೆ 5G ಅವಶ್ಯಕತೆ ಇರುತ್ತೆ. 2-3 ವರ್ಷ ತನಕ ಬರಲ್ಲ. ಅದಕ್ಕಾಗಿ ನಾವು ಜನರ ಹತ್ರ ಹೆಚ್ಚಿಗೆ ದುಡ್ಡು ವಸೂಲಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು 4G ತಂದಿರಿ ಅಂತ ಹೇಳ್ತೀರಾ ಸ್ನೇಹಿತರೆ. ಬಟ್ ನಾವೇನು ಹೇಳ್ತೀವಿ ಅಂದರೆ ಸ್ನೇಹಿತರೆ, ಇವು 5G 6 ತಿಂಗಳಲ್ಲಿ ಬರ್ಬೋದು ಅಥವಾ ವರ್ಷದಲ್ಲಿ ಬರ್ಬೋದು, 2-3 ವರ್ಷ ಹೋಗ್ಬೋದು ಸ್ನೇಹಿತರೆ. ಇವಾಗ ಒಂದು ಸತ ಮೊಬೈಲ್ ತೊಗೊಂಡಿದ್ದೆ, ಆ ಮೊಬೈಲ್ನ ನಾವು ಸೇಲ್ ಮಾಡ್ಬೇಕಾದ್ರೆ ಮತ್ತೆ ರೇಟ್ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಯಾರಾದರೂ ತೊಗೊಳ್ಳೋದ್ರೆ 5G ಮೊಬೈಲ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ 6 ತಿಂಗಳಲ್ಲಿ ಬಂದರೆ ನಿಮಗೆ 5G ಮೊಬೈಲ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅಥವಾ ವರ್ಷದಲ್ಲಿ ಬಂದರೂ ಕೂಡ ನಿಮಗೆ 5G ಮೊಬೈಲ್ ತೊಗೊಂಡಿರೋದ್ರಿಂದ ಹೆಲ್ಪ್ ಆಗುತ್ತೆ. ಇವಾಗ 5G ಮೊಬೈಲ್ ಇನ್ನೂ 2-3 ವರ್ಷ ಹೋದರೂ ಕೂಡ ನಿಮ್ಮ ಮೊಬೈಲ್ನಲ್ಲಿ 4G ಸಪೋರ್ಟ್ ಕೂಡ ಇರುತ್ತೆ ಸ್ನೇಹಿತರೆ. ಆರಾಮಾಗಿ ನೀವು 5G ಇಲ್ಲ ಅಂದರೆ 4G ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ನನ್ನ ಅನಿಸಿಕೆ ಸ್ನೇಹಿತರೆ. ಇವೆರಡು ಮೊಬೈಲ್ನ ಸ್ಕಿಪ್ ಮಾಡಿಬಿಟ್ಟು ನೀವು ರಿಯಲ್ಮಿ ಕಂಪ್ನಿ ಅಥವಾ ಬಜೆಟಲ್ಲಿ ಯಾವ್ದು 5G ಸಿಗುತ್ತೆ, ಇವೇ ರೆಡ್ಮಿ ಕಂಪ್ನಿದೆ MI 10i 5G ಬರುತ್ತೆ. ಅದು ಕೂಡ ನಿಮಗೆ ಬೆಟರ್ ಆಪ್ಷನ್ ಆಗುತ್ತೆ ಸ್ನೇಹಿತರೆ. ಯಾವ ತೊಗೊಳ್ಳೋದು ನಿಮ್ಮ ಚಾಯ್ಸ್ ಸ್ನೇಹಿತರೆ. ನಿಮಗೆ ಇದರಲ್ಲಿ ವೀಡಿಯೋದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಥವಾ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಏನಾದರೂ ಕ್ವಶನ್ಸ್ಗಳಿದ್ರೆ ಕಾಮೆಂಟಲ್ಲಿ ತಿಳಿಸ್ಬೋದು. ಪ್ಲೀಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನಮಗೆ ಸಬ್ಸ್ಕ್ರೈಬರ್ಸ್ನ ಇಂಪ್ರೂವ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.